ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೈವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಅಜ್ಜಿ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ವಂಶಿ, ನನ್ನ ಸ್ವಾತಿ ನನ್ನ ಮೊಮ್ಮಗಳು ದ್ವೇಷ ಸಾಧಿಸಬೇಕು ಅಂತ ಇಂಥ ಕೆಲಸ ಖಂಡಿತ ಮಾಡಲ್ಲ. ಅವಳ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳು ತುಂಬ ಒಳ್ಳೆಯವಳು. ಪಾಪ ಅವಳು ಎಂಥ ಕಷ್ಟಕ್ಕೆ ಸಿಕ್ಕಿದಳು, ಏನೇನು ಕಷ್ಟನ ಅನುಭವಿಸಿದಳು ನನಗೆ ಒಂದು ಗೊತ್ತಿಲ್ಲ. ದಯವಿಟ್ಟು ಅವಳನ್ನ ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ ವಂಶಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪದ್ಮನು ಸಹ ಹೇಳ್ತಾ ಇರ್ತಾಳೆ, ಹೌದು ಅಳಿ, ಅಂದರೆ ಸ್ವಲ್ಪ ನೀವೇ ಯೋಚನೆ ಮಾಡಿ. ಪಶುಪತಿ ರಾಗಿಣಿ ಎಷ್ಟು ಕೆಟ್ಟವ್ರಂತ ನಿಮಗೂ ಗೊತ್ತು. ಇದ್ದಕ್ಕಿದ್ದಂಗೆ ಏನಕ್ಕೆ ನಿತಿನ ಬಿಟ್ಬಿಟ್ಟು ಇವಳು ಅಜಯ್ನ ಮದುವೆ ಆಗ್ತೀನಿ ಅಂತ ಬಂದಿದ್ದಾಳೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಅಂದಾಗ, ಸರಿ ಅತ್ತೆ, ನಾನು ಯೋಚನೆ ಮಾಡ್ತೀನಿ ಅಂತ ವಂಶಿ ಬರ್ತಾ ಇರ್ತಾನೆ. ಹಾಗೆ ಅವ್ನ ಮನೆ ಕಡೆ ಬರ್ತಿರ್ಬೇಕಾದ್ರೆ, ಅತ್ತೆ ಹೇಳ್ತಿರೋದು ಏನಾದರೂ ಕರೆಕ್ಟ್ ಆಗಿದೆಯಾ? ಹೌದು, ಸಡನ್ನಾಗಿ ರಾಗಿಣಿ ಇಷ್ಟು ದಿನ ನಿತಿನ್ ಬೇಕು ಅಂತ ಆಟ ಮಾಡ್ತಿದ್ದಳು, ಈಗ ಏನಕ್ಕೆ ಅಜಯ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ? ನಾನೇನಾದರೂ ಇವ್ರ ಬಣ್ಣದ ಮಾತಿಗೆ ನಾನು ಮರಳಾಗ್ತಿದ್ದೀನ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಶುಪತಿ ತನ್ನ ಬಟ್ಟೆನ ಸುಟ್ಟಾಕಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ, ಅದೇ ಸಮಯಕ್ಕೆ ದುರ್ಗಾ ಮತ್ತೆ ಅಜಯ್ ಬರ್ತಾರೆ. ಪಶುಪತಿ ಅವರೇ ಅಂತ ಹೋಗಿ ಖುಷಿಯಿಂದ ಒಳಗಡೆ ಓಡೋಡಿ ಬರ್ತಿರ್ಬೇಕಾದ್ರೆ, ಏನು ಹೋಮ ಮಾಡಿಸ್ಬಿಟ್ಟಿದ್ದೀರಾ, ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಆ ಬೂದಿನ ತಗೊಂಡು ಅಜಯ್ಗೆ ಇಟ್ಬಿಟ್ಟು, ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಹೋಮ ಮಾಡಿಸಿದ್ರಿ, ಏನಕ್ಕೆ ಮಾಡಿಸಿದ್ರಿ ಅಂತ ಅಂದಾಗ, ನಿಮ್ಗೇನು ತಲೆಗೆಲ್ಲ ಕೆಟ್ಟಿದ್ಯಾ, ಇಲ್ಲಿ ನಾನು ಕತ್ಕೊಂಡು ಉರಿತಾ ಇದ್ದೆ ಅಂಥದ್ರಲ್ಲಿ ನಾನೇನು ಹೋಮ ಮಾಡಿಸ್ಲಿ ಅಂತ ಬೈತಾ ಇರ್ತಾನೆ. ಹಾಗೆ ಪಶುಪತಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಏನೋ ಅಜಯ್ ನೆನ್ನೆ ಹೇಳಿದ್ದೆಲ್ಲ ಮರ್ತೋಯ್ತಾ? ಆ ಸ್ವಾತಿನ ಮನೆ ಬಿಟ್ಟು ಆಚೆ ಕಳಿಸಿದ್ರೆ ಮಾತ್ರ ನಿನ್ನ ಮತ್ತೆ ನನ್ನ ಮಗಳು ಮದುವೆ ನಡೆಯೋದಂತ ಹೇಳಿದ್ನಲ್ಲ, ನಿಮ್ಮಮ್ಮನಿಗೆ ಹೇಳಲಿಲ್ವಾ? ಅವ್ರು ನೋಡಿದ್ರೆ ಇಲ್ಲಿ ಬಂದು ಕಾಮಿಡಿ ಮಾಡ್ತಿದ್ದಾರಲ್ಲ ಅಂತ ಅನ್ಬೇಕಾದ್ರೆ, ದುರ್ಗಾ ಹೇಳ್ತಾ ಇರ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಕೂಲಾಗಿರಿ ಪಶುಪತಿ ಅವರೇ. ಆ ವಿಷಯನ ನಾನು ಹೇಳಕ್ಕೆ ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಏನು ಗೊತ್ತಾ, ಅಷ್ಟಕ್ಕೂ ವಿಷಯವಾಗಿ ಮನೇಲಿ ಎಲ್ಲರೂ ಸಹ ಸ್ವಾತಿ ಜೊತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಇದನ್ನೇ ನಾವು ಗಾಳವಾಗಿ ಉಪಯೋಗಿಸ್ಕೊಂಡು ಹೇಗಾದರೂ ಮಾಡಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ಆವಾಗ ಸ್ವಾತಿ ಮನೆಯಿಂದ ಆಚೆ ಹೋಗ್ತಾಳೆ, ನಿಮ್ಮ ರಾಗಿಣಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ. ಈ ದುರ್ಗಾ ಒಂದ್ಸಲ ಮಾತು ಕೊಟ್ಟರೆ ಮುಗೀತು, ಮಾತಂದ್ರೆ ಮಾತೆ, ಅದನ್ನು ನಡೆಸ್ಕೊಡ್ತೀನಿ ಅಂತ ಪಶುಪತಿಗೆ ಪ್ರಾಮಿಸ್ ಮಾಡ್ತಾ ಇರ್ತಾಳೆ. ಹಾಗೆ ನೀವು ಕೊಟ್ಟ ಮಾತಂತೆ ನಡ್ಕೋತೀರಾ ಅಂತ ಅನ್ಬೇಕಾದ್ರೆ, ನೋಡ್ತಾ ಇರಿ ದುರ್ಗಾ ಏನಂತಂತ ನಿಮಗೆ ಗೊತ್ತಾಗುತ್ತೆ. ನಾನು ಯಾವತ್ತೂ ಸಹ ನನ್ನ ಮಗನ ಕಡೆನೇ ಇರೋದು. ಎಂಗೇಜ್ಮೆಂಟ್ ಮುರಿಸಿದ್ದಾಳೆ, ಮುರಿದು ಬಿದ್ದೋಗಂಗೆ ಮಾಡಿದ್ದಾಳೆ, ಅವಳಿಗೆ ಯಾವ ರೀತಿ ಪಾಠ ಕಲಿಸ್ತೀನಿ ನೋಡ್ತಾ ಇರಿ ಅಂತ ದುರ್ಗಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಾನು ಹೇಳಿದೆಲ್ಲ ನೆನಪಿದೆಯಾ, ನಾನು ಹೇಳ್ದಂಗೆ ಮಾಡ್ತೀರಾ ಅಂತ ಪಶುಪತಿ ಕೇಳ್ತಿರ್ಬೇಕಾದ್ರೆ, ನೀವು ನನ್ನ ಏನಂತ ಅನ್ಕೊಂಡಿದ್ದೀರಾ, ಮನೇಲಿ ಯಾರ್ಯಾರ ಮನಸ್ಸು ಯಾವ್ಯಾವ ರೀತಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ದುರ್ಗಾ ಒಂದ್ಸಲ ಮನ್ಸು ಮಾಡಿದರೆ ಯಾವುದು ಅವಳಿಗೆ ಅಸಾಧ್ಯ ಇಲ್ಲ, ನೀವೇ ಕಣ್ಣಾರೆ ನೋಡಿರಂತೆ ಬಿಡಿ ಅಂತ ಜಂಬ ಕೊಚ್ಕೋತಾ ಇರ್ತಾಳೆ. ಹಾಗೆ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಅಂತ ದುರ್ಗಾ ಹೋಗ್ತಿರ್ಬೇಕಾದ್ರೆ, ರಾಗಿಣಿಯಲ್ಲಿ ಮಾವ ಅಂತ ಕೇಳ್ತಾ ಇರ್ತಾನೆ. ಬಾರೋ ಸುಮ್ಮನೆ ಅಂತ ರಾಗಿಣಿ ಇಲ್ಲ ಅಂತ ಹೇಳ್ಕೊಂಡು ಈ ಕಡೆ ಅಜಯ್ನ ದುರ್ಗಾ ಮನೆ ಕಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ಮತ್ತೆ ಪದ್ಮ ಒಳಗಡೆ ಬರ್ತಿರ್ಬೇಕಾದ್ರೆ, ಕುಮಾರ ಗೀತಾ ಬರ್ತಾರೆ. ಗೀತಾ ಕೇಳ್ತಾ ಇರ್ತಾಳೆ, ಅಷ್ಟಕ್ಕೂ ನೀವಿಬ್ರು ಹೊರಗಡೆ ಎಲ್ಲಿಗೆ ಹೋಗಿದ್ರಿ ಅಂತ ಅಂದಾಗ, ಹಾಗೆ ಸುತ್ತಾಡ್ಕೊ ಬರೋಣ ಅಂತ ಹೋಗಿದ್ವು ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ, ಹಾಗೆ ಸುತ್ತಾಡಕ್ಕೆ ಹೋಗಿದ್ರಾ ಅಥವಾ ಅಲ್ಲಿ ಸ್ವಾತಿನ ಮೀಟ್ ಮಾಡಿಕೊಂಡು ಸಮಾಧಾನ ಮಾಡಿಬಿಟ್ಟು ಬಂದ್ರ ಅಂತ ಅಂದಾಗ, ಪದ್ಮ ಕೋಪ ಮಾಡಿಕೊಂಡು, ಯಾಕೆ ಯಾವಾಗಲೂ ಈ ರೀತಿ ಮಾತಾಡ್ತೀಯಾ, ನಮ್ಮನ್ನೇನು ಕಾವಲು ಕಾಯ್ತಾ ಇರ್ತೀಯ ಎನಿ ಟೈಮ್ ನೀನು ಅಂತ ಅಂದಾಗ, ಅಲ್ಲಮ್ಮ ಪಾಪ ನಿಮ್ಮ ಸ್ವಾತಿ ಬೇರೆ ಬೇಜಾರಾಗಿದೆಯಲ್ವಾ, ಅವಳಿಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಆತಂಕ ಜಾಸ್ತಿ, ಅದಕ್ಕೆ ನಾನು ಆ ರೀತಿ ಕೇಳ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಏನೇನೋ ಸ್ವಾತಿನೇನಾದರೂ ಮೀಟ್ ಮಾಡೋಕ್ಕೆ ಹೋಗಬೇಕು ಅಂತ ಅಂದರೆ ನಿನಗೆ ಎದ್ರುಕೊಂಡು ಹೋಗ್ತೀವಾ, ನಿನ್ನ ಮುಂದೆ ಹೋಗ್ತೀವಿ ಅಂತ ಅಂದಾಗ, ನಿಮ್ಮ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಬಾವು ಬನ್ನಿ ನಾವು ಅಂಗಡಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಕುಮಾರನ ತಂಗಿ ಚೈತ್ರ ಕಾಲ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೇಘ ಹೇಳ್ತಾ ಇರ್ತಾಳೆ, ಬಾವ ಚೈತ್ರ ಕಾಲ್ ಮಾಡ್ತಿದ್ದಾಳೆ ಅಂತ ಅಂದಾಗ, ಸರಿ ಕುಡಿಲಿ ಒಂದು ನಿಮಿಷ ಅಂತ ಫೋನ್ ತಗೋತಾನೆ. ಹಾಗೆ ಹೇಳು ಚೈತ್ರ ಅಂತ ಅನ್ಬೇಕಾದ್ರೆ, ಅಮ್ಮನಿಗೆ ಹುಷಾರಿಲ್ಲ, ಅರ್ಜೆಂಟು ಬೇಗ ಬಾ ಅಂತ ಅನ್ಬೇಕಾದ್ರೆ, ಏನಾಯಿತು ಅಂತ ಅಂದಾಗ ಫೋನಲ್ಲೆಲ್ಲನೂ ಹೇಳೋಕ್ಕಾಗಲ್ಲ, ಬಾರೋ ಅಂತ ಬೈದು ಫೋನ್ ಮಾಡ್ತಾಳೆ. ಈ ಕಡೆ ಕುಮಾರ ಯೋಚನೆ ಮಾಡ್ತಾ ಇರ್ತಾನೆ, ನಾನೇನಾದರೂ ಈ ವಿಷಯನ ಗೀತನಿಗೆ ಹೇಳಿದರೆ ಅವಳೆಲ್ಲಿ ಕೋಪ ಮಾಡ್ಕೋತಾಳೋ, ನನ್ನನ್ನು ಬೇರೆ ಹೋಗಬೇಡಿ ಅಂತ ಅಂತಾಳೆ ಅಂತ ಯೋಚನೆ ಮಾಡಿಬಿಟ್ಟು, ಸರಿ ಬಾ ಗೀತಾ ನಾವು ಅಂಗಡಿಗೆ ಹೋಗೋಣ, ಶಾಪ್ ಓಪನ್ ಮಾಡಬೇಕು ಅಂತ ಅಂದಾಗ, ಅಷ್ಟಕ್ಕೂ ಚೈತ್ರ ಏನು ಕಾಲ್ ಮಾಡಿದ್ಲು, ಅದನ್ನ ಹೇಳಿ ಮಾವ ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲ ಅಮ್ಮನಿಗೆ ಹುಷಾರಿಲ್ವಂತೆ ಹಂಗಂತ ಅಂದ್ಲು ಚೈತ್ರ ಅಂದಾಗ, ಇವರಿಗೆಲ್ಲ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಜ್ಜಿ ಹೇಳ್ತಾ ಇರ್ತಾರೆ, ಸರೋಜನ್ಗೆ ಏನಾಯಿತು ಅಂತ ಅಂದಾಗ, ನನಗೂ ಗೊತ್ತಿಲ್ಲ ಅಜ್ಜಿ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಊರಿಗೆ ಹೋಗಿ ಅಂತ ಅಂದಾಗ, ಇಲ್ಲ ಅದು ಗೀತೆ ಏನಾದರೂ ಅಂತಾಳೆ, ಶಾಪ್ಗೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ಮಾವ ನನ್ನ ಮನಸ್ಸೇನು ಕಲ್ಮನ್ಸು ಅಂತ ಅಂದ್ಕೊಂಡಿದ್ದೀರಾ, ನನಗೂ ಎಲ್ಲರ ಬಗ್ಗೆ ಅರ್ಥ ಆಗುತ್ತೆ ಆಯಿತಾ, ಹೋಗಿ ಹೋಗಿ ನೀವು ಶಾಪಿಗೆ ಹೋಗಬೇಕು ಅಂತ ಅಂತಿದ್ದೀರಲ್ಲ, ನಾವಿಬ್ಬರು ಊರಿಗೆ ಹೋಗೋಣ ನಡೀರಿ ಅಂತ ಅಂದಾಗ, ಅಜ್ಜಿ ಮತ್ತು ಪದ್ಮ ಹುಷಾರಾಗಿ ಊರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಈ ಗೀತಾ ಒಳಗಡೆ ಹೋಗಿ ಮನೆ ಕೀ ತಗೋಬರ್ಬೇಕಾದ್ರೆ, ಮನೆ ಕೀ ಏನಕ್ಕೆ ತೊಗೋತಿದ್ದೀಯಾ ಅಂತ ಅಂದಾಗ, ಹೇಗಿದ್ರು ಊರಿಗೆ ಹೋಗ್ತೀವಿ, ಒಂದೆರಡು ದಿನ ಇರ್ತೀವಲ್ಲ, ಅಲ್ಲೇ ಹೋಗಿ ಮನೆ ಎಲ್ಲ ಕ್ಲೀನ್ ಮಾಡಿ ಬರ್ತೀನಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬ್ಯಾಗ್ ಲಗೇಜ್ ಎಲ್ಲ ತೊಗೊಬಂದ್ಬಿಟ್ಟು, ಬನ್ನಿ ಮಾವ ಹೋಗೋಣ ಅಂತ ಅಂದಾಗ, ಸರಿ ನೀವಿಬ್ರು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಅಜ್ಜಿ ಮತ್ತು ಪದ್ಮ ಕಳಿಸ್ತಾ ಇರ್ತಾರೆ.
ಹಾಗೆ ನನ್ನ ಕಡೆ ಮನೇಲಿ ಭವಾನಿ ಅಜ್ಜಿ ಹಾಗೆ ಗಣಪತಿ ತಾತ ಇಬ್ಬರು ಸಹ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ವಂಶಿ ಬೇಜಾರಿಂದ ಬರ್ತಾನೆ. ವಂಶಿ ಬಾರೋ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನಾವು ನಿನ್ನೆ ನಮ್ಮ ಮನೆ ವಿಚಾರದಲ್ಲಿ ಸ್ವಾತಿಗೆ ಬಾಯಿ ಬಂದಾಗ ಬೈದ್ಬಿಟ್ವಿ ಕಣೋ. ಪಾಪ ಅವಳದೇನು ತಪ್ಪಿಲ್ಲ ಇದರಲ್ಲಿ, ನಾವೇ ತಪ್ಪಾಗಿ ತಿಳ್ಕೊಬಿಟ್ವಿ. ಏನು ಗೊತ್ತನೋ ಸ್ವಲ್ಪ ದಿನ ಹಿಂದೆ ಈ ರಾಗಿಣಿ ಹೇಳ್ತಾ ಇದ್ಲು, ನಾನು ನಿತಿನೇ ಮದುವೆ ಆಗೋದು, ದಯವಿಟ್ಟು ನೀವು ಮದುವೆಗೆ ಒಪ್ಪಿಸಿ ಫೋರ್ಸ್ ಮಾಡಿ ತಾತ ಅಂತ ನನ್ನ ಹತ್ರನೇ ಹೇಳಿದ್ಲು. ಆದರೆ ನಿತಿನ್ಗೆ ಮದುವೆ ಇಷ್ಟ ಇರಲಿಲ್ಲ ಕಾರಣಕ್ಕೆ ನಾನು ಅವನನ್ನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಆಚೆನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಅದು ಹೆಂಗೋ ಇಷ್ಟು ಗ್ಯಾಪಲ್ಲಿ ಅವರಿಬ್ಬರ ನಡುವೆ ಲವ್ ಆಯಿತು. ಹಾಗೆ ಎಂಗೇಜ್ಮೆಂಟು ಅಷ್ಟೇ ಪಶುಪತಿ ಮತ್ತು ರಾಗಿಣಿ ಇಷ್ಟು ಬೇಗ ಫಿಕ್ಸ್ ಮಾಡಿದ್ರಲ್ಲ, ಹಾಗಾದರೆ ಅವರಿಬ್ಬರು ಏನೋ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬರೋಕ್ಕೆ ಮಾಡಿದ್ದಾರೆ. ಆದರೆ ಪಾಪ ಸ್ವಾತಿ ನಮಗೆ ಒಳ್ಳೇದು ಮಾಡಬೇಕು ಅಂತ ಹೋದ್ಲು, ನಾವೇ ಅವಳನ್ನ ತಪ್ಪಾಗಿ ತಿಳ್ಕೊಂಡು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ವಿ ಕಣೋ. ಯಾವತ್ತೂ ನಾನು ಅವಳನ್ನ ಒಂದು ಮಾತು ಬೈದಿರಲಿಲ್ಲ, ಆದರೆ ನಿನ್ನೆ ಬಾಯಿ ಬಂದಾಗ ಬೈದೆ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ ಅಂತ ಅಂದಾಗ ವಂಶಿನೂ ಸಹ ಹೌದು ತಾತ, ನಾನು ಬಾಯಿ ಬಂದಾಗೆಲ್ಲ ನಾನು ಬೈದ್ಬಿಟ್ಟೆ ತಾತ. ಇವಾಗ ಅವಳ ಮುಂದೆ ಹೋಗಿ ಮಾತಾಡೋಕ್ಕೆ ನನಗೆ ಸಿಕ್ಕಾಬಟ್ಟೆ ಮುಜುಗರ ಆಗ್ತಿದೆ, ಏನೋ ಒಂಥರ ಆಗ್ತಿದೆ, ಏನು ಮಾಡಲಿ ಅಂತ ಕೇಳ್ತಾ ಇರ್ತಾನೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಹೋಗಿ ಸ್ವಾತಿನ ಕರ್ಕೊಬಾ ನಾವು ಮಾತಾಡೋಣ ಅಂತ ಅಂದಾಗ ಸರಿ ಅಂತ ಅವನು ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಯ್ ಮತ್ತೆ ದುರ್ಗಾ ಮನೆಗೆ ಬರ್ತಾರೆ. ಅತ್ತೆ ಮಾವ ಏನು ಮಾಡ್ತಾ ಇದ್ರಿ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಅಂತ ಅಂದಾಗ ನಾನು ಏನೋ ಒಂದು ಹೇಳಬೇಕು ಬಂದ್ರಲ್ಲ ಒಳ್ಳೇದಾಯಿತು ಅಂತ ತಾತ ಹೇಳ್ತಿರ್ಬೇಕಾದ್ರೆ ಅದೆಂಥ ಇಂಪಾರ್ಟೆಂಟ್ ವಿಷಯ ಹೇಳು ದುರ್ಗಾ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಏನಿಲ್ಲ, ರಾಗಿಣಿ ಮತ್ತು ಅಜಯ್ ಎಂಗೇಜ್ಮೆಂಟ್ ಹೇಗಿದ್ರು ನಿಂತೋಯ್ತಲ್ವಾ, ಇವಾಗ ಪಶುಪತಿ ಮನೆಯಿಂದ ಬರ್ತಾ ಇದ್ದೀವಿ, ಇನ್ಮೇಲೆ ಡೈರೆಕ್ಟಾಗಿ ನಾವು ಅವರಿಬ್ಬರಿಗೂ ಮದುವೆನೇ ಮಾಡಿಸ್ಬಿಡೋಣ ಅಂತ ಅಂದಾಗ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ನೋಡು ದುರ್ಗಾ, ನೋಡು ಅಜಯ್ ಸರಿಯಾಗಿ ಕೇಳಿಸ್ಕೊಳ್ಳಿ, ಸದ್ಯಕ್ಕೆ ಅಜಯ್ ಮತ್ತು ರಾಗಿಣಿ ಮದುವೆ ಮಾಡೋದು ಬೇಡ ಅಂತ ಅಂದಾಗ ಅವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮನೇಲೆಲ್ಲ ವಂಶಿ ಸ್ವಾತಿನ ಹುಡುಕ್ತೇನೆ ಎಲ್ಲೂ ಸಿಗಲ್ಲ. ಹಾಗೆ ಏನಾದರೂ ಅವ್ರ ಅಮ್ಮನ ಮನೆಗೆ ಹೋಗಿರ್ಬೋದಾ ಅಂತ ಬಂದಾಗ ಪದ್ಮ ಅಳಿಯಂದ್ರೆ ಇದೀನಿ ಸಡನ್ನಾಗಿ ಬಂದ್ರಿ, ಬನ್ನಿ ಬನ್ನಿ ಅಂತ ಅಂದಾಗ ಅಷ್ಟೊತ್ತಿಗೆ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ಸ್ವಾತಿ ಅಕ್ಕನೂ ಕರ್ಕೊಬರ್ಬೇಕಿತ್ತು ಚೆನ್ನಾಗಿರೋದು ಅಂತ ಅಂದಾಗ ಹಾಗಾದರೆ ಸ್ವಾತಿ ಬಂದಿಲ್ಲ ಅಂತ ಅನಿಸುತ್ತೆ, ಓ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವಳಿಗೇನೋ ಬ್ಯುಸಿ ಇದೆ, ಏನೋ ಕೆಲಸ ಇದೆ, ಸರಿ ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಯಾಕೆ ಅಂದರೆ ಆ ರೀತಿ ಹೋಗ್ತಿದ್ದೀರಾ, ಬನ್ನಿ ಕಾಫಿ ಕುಡೀರಿ ಅಂತ ಅಂದಾಗ ಏನು ಬೇಡ ಅಜ್ಜಿ, ಹಾಗೆ ಪಾಸ್ ಆಗ್ತಿದ್ದೆ, ಏನೋ ಸೌಂಡ್ ಆಯಿತು ಅದಕ್ಕೋಸ್ಕರ ಒಳಗಡೆ ಬಂದೆ ಅಂತ ಸುಳ್ಳು ಹೇಳಿ ವಂಶಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಇದೇನೇ ಪದ್ಮ ಈ ರೀತಿ ಅಳಿಯಂದ್ರೆ ಹೇಳಿದ್ರು ನನಗೊಂದು ಅರ್ಥ ಆಗಲಿಲ್ಲ ಅಂತ ಅಂದಾಗ ನನಗೂ ಅಷ್ಟೇ ಅತ್ತೆ ಏನೂ ಅರ್ಥ ಆಗಲಿಲ್ಲ, ನಮ್ಮ ಮನೇಲಿ ಎಂಥ ಸೌಂಡ್ ಬಂತು ನಮಗೆ ಏನೂ ಕೇಳಿಸ್ಲಿಲ್ಲ ಅಂತ ಇಬ್ಬರು ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾರೆ. ಮನೆಯೊಳಗಡೆ ತುಂಬ ಟೆನ್ಷನ್ ಮಾಡಿಕೊಂಡು ವಂಶಿ ಬಂದಾಗ ಎಲ್ಲೋ ಸ್ವಾತಿ ಅಂತ ಅಂದಾಗ ನನಗೂ ಅದೇ ಗೊತ್ತಿಲ್ಲ, ಎಲ್ಲೂ ಕಾಣ್ತಿಲ್ಲ ಅಂತ ಅಂದಾಗ ಏನು ಈ ರೀತಿ ಹೇಳ್ತಿದ್ಯಾ, ರೂಮಲ್ಲೇ ನಾನು ಇರ್ಬೋದು ಹುಡುಕೋಗು ಅಂತ ಅಂದಾಗ ಎಲ್ಲ ಕಡೆ ಸ್ವಾತಿನ ಹುಡುಕ್ತಾನೆ ಎಲ್ಲೂ ಸಿಗಲ್ಲ. ಹಾಗೆ ಟೆನ್ಷನ್ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಮಂಚದ ಹತ್ರ ಲೆಟರ್ ಇದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಹಾಗೆ ಲೆಟರ್ನ ಓದ್ತಿರ್ಬೇಕಾದ್ರೆ ಅದರಲ್ಲಿ ಸ್ವಾತಿ ಬರೆದಿರ್ತಾಳೆ, ನೋಡಿ ವಂಶಿಯವರೇ, ನಮ್ಮಿಬ್ರದ್ದು ಮದುವೆ ಡ್ರಾಮಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೂ ಸಹ ಈ ಮನೆ ನಂದು, ಹಾಗೆ ಅಜ್ಜಿ ತಾತ ನನ್ನವರು ಅಂತ ಅಂದ್ಕೊಂಡು ನಾನು ಇಷ್ಟು ದಿನ ಅವ್ರ ಸೇವೆ ಮಾಡಿದ್ದೀನಿ, ಏನೇ ಮಾಡಿದರೂ ಸಹ ನಿಮಗೆ ನಿಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೆ. ಆದರೆ ಈ ರಾಗಿಣಿ ಅಜಯ್ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ, ನಿಜವಾಗ್ಲೂ ಸಹ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ, ಆದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ತಪ್ಪಿಸತ್ತೆಯಾಗಿ ನಿಂತಿದ್ದೀನಿ, ಅಪರಾಧಿಯಾಗಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಅಜ್ಜಿ ತಾತ ಕೇಳಿದರೆ ನಿಮಗೆ ಮುಖ ತೋರ್ಸೋಕ್ಕಾಗ್ದಲೇ ಹೊರಟೋದ್ಲು ಅಂತ ಹೇಳ್ಬಿಡಿ, ಪರವಾಗಿಲ್ಲ, ಹಾಗೆ ಅವ್ರ ಪ್ರೀತಿನ ಯಾವತ್ತೂ ಮರೆಯಲ್ಲ ಅಂತ ಹೇಳಿ ನನ್ನನ್ನು ದಯವಿಟ್ಟು ಹುಡುಕೋಕ್ಕೆ ಪ್ರಯತ್ನ ಮಾಡಬೇಡಿ, ನಿಮ್ಮಿಂದ ನನಗೆ ಸಿಕ್ಕಾಬಟ್ಟೆ ಸಹಾಯ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ವಂಶಿ ಅವರೇ ಅಂತ ಲೆಟರ್ ಬರೆದಿಟ್ಟು ಹೋಗಿರ್ತಾಳೆ. ಅದನ್ನು ನೋಡಿ ಇವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಲೆಟರ್ನ ತಗೊಂಡು ಕೆಳಗಡೆ ಬಂದಾಗ ಎಲ್ಲೋ ಸ್ವಾತಿ ಅಂತ ಅಂದಾಗ ಅದು ಭವಾನಿ ನೆನ್ನೆ ಸಿಕ್ಕಾಬಟ್ಟೆ ಬೈದ್ಬಿಟ್ಟೆ ಅವಳಿಗೆ ಅಂತ ಅಂದಾಗ ಸರಿ ಕೊಡು, ಅದಕ್ಕೆ ಕೋಪ ಮಾಡ್ಕೊಂಡಳೆ, ಕರ್ಕೊಬ ನಾವೇ ಸಮಾಧಾನ ಮಾಡ್ತೀವಿ ಅಂತ ಅಂದಾಗ ಅವಳಿಲ್ಲ, ನಾನು ಬೇರೆ ಸಿಕ್ಕಾಬಟ್ಟೆ ಬೈದೆ ಅದಕ್ಕೆ ಕೋಪ ಮಾಡಿಕೊಂಡು ಅವಳು ಮನೆ ಬಿಟ್ಟೆ ಹೋಗಿದ್ದಾಳೆ ಅಂತ ಅಂದಾಗ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನೋ ಹೇಳ್ತಿದೆ ವಂಶಿ, ನಿಜವಾಗ್ಲೂ ಮನೆ ಬಿಟ್ಟು ಹೋಗಿದ್ದಾಳ ಸ್ವಾತಿ ಅಂದಾಗ ಹೌದು ತಾತ ಲೆಟರ್ ಬರೆದಿಟ್ಟು ಹೋಗಿದ್ದಾಳೆ, ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆ ಅಂತ ಅಂದಾಗ ನಾವೇ ಅವಳದು ತಪ್ಪಿಲ್ಲ ಅಂತ ಗೊತ್ತಿದ್ರು ಬಾಯಿ ಬಂದಾಗ ಬೈದ್ವಿ, ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆ, ಮನಸ್ಸಿಗೆ ಎಷ್ಟು ಹಚ್ಕೊಂಡ್ಲೋ ನಮಗಂತೂ ಗೊತ್ತಿಲ್ಲ, ಪಾಪ ಅಲ್ವಾ ಅಂತ ಇಬ್ಬರು ತುಂಬ ನೊಂದ್ಕೋತಾ ಇರ್ತಾರೆ. ಹಾಗೆ ಎಲ್ಲಿ ಹೋಗಿದ್ದಾಳೋ ಏನು ಹೋಗಿದ್ದಾಳೋ, ಇವ್ರ ಮನೆಯವ್ರಿಗೆ ನಾನು ಯಾವ ರೀತಿ ಹೇಳಲಿ, ಯಾವ ರೀತಿ ಮನೆಯವ್ರು ಕೇಳಿದರೆ ಮುಖ ತೋರಿಸ್ಲಿ ಅಂತ ಅಜ್ಜಿ ತಾತ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ, ನೀವಿಬ್ರು ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ, ಏನೇ ಆಗಲಿ ಸ್ವಾತಿ ಎಲ್ಲೇ ಇದ್ದರೂ ನಾನು ಹುಡ್ಕೊ ಬರ್ತೀನಿ, ಹೆಂಗ್ಮಾ ನೀನು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡ ಇರು ಅಂತ ಹುಡ್ಕೋಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮೇಘ ನಿತಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ, ಇನ್ನೂ ಬರಲಿಲ್ಲವಲ್ಲ ನಿತಿನ್ ಅವ್ರಂತ ಟೆನ್ಷನ್ ಮಾಡ್ಕೋಬೇಕಾದ್ರೆ ನಿತಿನ್ ಓಡೋಡಿ ಬಂದುಬಿಟ್ಟು ಏನಾಯಿತು ಮೇಘ ಅವರೇ, ಏನಕ್ಕೆ ಅರ್ಜೆಂಟಾಗಿ ಬನ್ನಿ ಅಂತ ಕಾಲ್ ಮಾಡಿದ್ರಿ, ಅಷ್ಟಕ್ಕೂ ಏನಾಯಿತು ಅಂತ ಅಂದಾಗ ರಿಲ್ಯಾಕ್ಸ್ ನಿತಿನ್ ಅವರೇ, ರಿಲ್ಯಾಕ್ಸ್, ಒಂದು 2 ಮಿನಿಟ್ಸು ರಿಲ್ಯಾಕ್ಸ್ ತೊಗೊಳ್ಳಿ, ಏನು ಗೊತ್ತಾ ರಾಗಿಣಿಗೂ ಅಜಯ್ಗೂ ಎಂಗೇಜ್ಮೆಂಟ್ ಆಗಬೇಕಿತ್ತಂತೆ, ಅದು ನಿಂತೋಯ್ತಂತೆ ಅಂದಾಗ
ಆ ವಿಷಯ ಕೇಳೋಕ್ಕೆ ಕಾಲ್ ಮಾಡಬೇಕಿತ್ತಲ್ವ. ಅಟ್ಲೀಸ್ಟ್ ಬನ್ನಿ ಅಂತ ಏನಕ್ಕೆ ಕರೆದ್ರಿ? ಅದು ನಿಂತೋಯ್ತು. ಏಕೆಂದರೆ ಅವರು ಪಾಪದ ಕೊಡ ತುಂಬಿತ್ತು. ಬೇರೆಯವ್ರ ಲೈಫಲ್ಲಿ ಆಟ ಆಡ್ತಿದ್ರು. ಈಗ ನೋಡಿ ಪಾಪದ ಕೊಡ ತುಂಬಿದ್ದಕ್ಕೆ ಅವ್ರ ಜೀವನ ಈ ರೀತಿ ಆಗಿದೆ ಅಂತ ಅಂದಾಗ ಇವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಏನಕ್ಕೆ ಟೆನ್ಷನ್ ಮಾಡ್ಕೋತಿದ್ದಾರೆ ಮೇಘ ಅವರೇ ಅಂತ ಅನ್ಬೇಕಾದ್ರೆ, ಏನಿಲ್ಲ ಈಗ ಎಂಗೇಜ್ಮೆಂಟ್ ಬೇರೆ ಮುರಿದು ಬಿದ್ದಿದೆ. ನಿಮ್ಮನ್ನ ಮದುವೆ ಆಗ್ತೀನಿ ಅಂತಂದರೆ ಏನು ಮಾಡೋದು ಅಂತ ಅಂದಾಗ, ಯು ಡೋಂಟ್ ವರಿ, ಟೆನ್ಷನ್ ತೊಗೋಬೇಡಿ. ಆವಾಗಲೇ ನಾನು ಅವಳನ್ನ ಒಪ್ಕೊಂಡಿರಲಿಲ್ಲ, ಇವಾಗ ಒಪ್ಕೋತೀನ, ಖಂಡಿತ ಲೈಫಲ್ಲಿ ಅವಳನ್ನ ಮದುವೆ ಆಗಲ್ಲ ಅಂತ ಅಂದಾಗ ಮೇಘನ್ಗೆ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ವಂಶಿ ಅಲ್ಲಿರೋ ಜನಗಳೆಲ್ಲ ಹತ್ರ ಸ್ವಾತಿನ ಫೋಟೋ ತೋರಿಸಿ, ಹುಡುಗಿ ಎಲ್ಲರೂ ನೋಡಿದ್ದೀರಾ ಅಂತ ದೇವಸ್ಥಾನ ಹತ್ರ ಕೇಳ್ತಾ ಇರ್ತಾನೆ. ಹಾಗೆ ಎಲ್ಲನೂ ಕೇಳ್ತಿರ್ಬೇಕಾದ್ರೆ ಈ ಕಡೆ ನಿತಿನ್ ಮತ್ತು ಮೇಘನ ನೋಡಿ ಇವರಿಬ್ಬರು ಏನು ಮಾಡ್ತಿದ್ದಾರೆ, ಏನಾದರೂ ಇಲ್ಲಿ ಸ್ವಾತಿ ಇರ್ಬೋದಾ ಕೇಳೋಣ ಅಂತ ಹತ್ರ ಬರ್ತಾನೆ. ಏನು ಮಾಡ್ತಿದ್ರೆ ನೀವಿಬ್ರು ಅಂತ ಅಂದಾಗ ಅವರಿಗಿಬ್ಬರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮೇಘ ಹೇಳ್ತಾ ಇರ್ತಾಳೆ, ಏನಿಲ್ಲ ಟೆಂಪಲಿಗೆ ಬಂದಿದ್ದೆ, ಇದೇ ಸಮಯಕ್ಕೆ ನಿತಿನ್ ಅವ್ರು ಬಂದರು, ಮಾತಾಡ್ತಿದ್ದೆ ಭಾವ ಅಷ್ಟೇ ಅಂತ ಅಂದಾಗ, ನೀವೇನಕ್ಕೆ ಬಂದ್ರಿ ಅಂತ ಕೇಳ್ತಾ ಇರ್ತಾಳೆ. ನಾನು ಆಫೀಸ್ಗೆ ಹೋಗ್ತಿದ್ದೆ, ಆನ್ ದ ವೇ ಟೆಂಪಲ್ನ ನೋಡಿದ್ನಲ್ಲ, ಅದಕ್ಕೆ ನಮಸ್ಕಾರ ಮಾಡೋಣ ಅಂತ ಬಂದೆ ಅಷ್ಟೇ ಮೇಘ ಅಂತ ಅಂದಾಗ, ಹೌದು ನಿಮ್ಮ ಜೊತೆ ಸ್ವಾತಿ ಬರಲಿಲ್ವಾ ಅಂತ ಅಂದಾಗ, ಹಾಗಾದರೆ ಸ್ವಾತಿ ಇಲ್ಲೂ ಬಂದಿಲ್ವಾ, ಏನಪ್ಪ ಮಾಡೋದು, ಇವ್ರಿಗೆ ವಿಷಯ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು, ಏನಿಲ್ಲ ಬಿಡಿ ಯು ಕ್ಯಾರಿಯರ್ ಗೈಸ್ ಅಂತ ಅಂದ್ಬಿಟ್ಟು ಹೊರ್ಟೋಗ್ತಿರ್ಬೇಕಾದ್ರೆ, ಅಷ್ಟಕ್ಕೂ ಭಾವ ಸ್ವಾತಿ ಬಗ್ಗೆ ಕೇಳಿದ್ರೆ ಏನು ಟೆನ್ಷನ್ ಮಾಡ್ಕೊಂಡ್ರು ಅಂತ ನಿತಿನ್ನ ಮೇಘ ಕೇಳ್ತಾ ಇರ್ತಾಳೆ. ಏನೋ ಅವನು ಟೆನ್ಷನಲ್ಲಿದ್ದಾನೆ, ತಲೆ ಕೆಡಿಸ್ಕೊಬೇಡಿ, ಬನ್ನಿ ನಿಮ್ಮನ್ನು ಡ್ರಾಪ್ ಮಾಡಿ ನಾನು ಮನೆಗೆ ಹೋಗ್ತೀನಿ ಅಂತ ನಿತಿನ್ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ವಂಶಿ ಎಲ್ಲ ಕಡೆ ಸ್ವಾತಿನ ಹುಡುಕ್ತಾ ಇರ್ತಾನೆ, ಕಾಲೇಜ್ ಕಡೆ, ಟೆಂಪಲ್ ಕಡೆ, ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ಎಲ್ಲ ಕಡೆ ಹುಡುಕ್ತಿರ್ಬೇಕಾದ್ರೆ ಎಲ್ಲರನ್ನೂ ಹಿಂದಗಡೆ ನೋಡ್ಬಿಟ್ಟು ಸ್ವಾತಿ ಸ್ವಾತಿ ಅಂತ ಹೋಗ್ತಿರ್ಬೇಕಾದ್ರೆ ಕೆಲವರು ಹುಡುಗಿರು ಬೈತಾ ಇರ್ತಾರೆ. ಅದೆಲ್ಲಿಂದ ಬರ್ತಿರೋ ಗೊತ್ತಿಲ್ಲ, ಯಾರನ್ನೂ ಹೆಸ್ರಿಗೆ ಹೋಗಿ ಯಾರನ್ನೂ ಮಾತಾಡಿಸ್ತೀರಾ ಅಂತ ಬೈಬೇಕಾದ್ರೆ, ಸಾರಿ ರೀ ಸಾರಿ ಅಂತ ಅಂದ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಹಾಗೆ ಒಂದು ಕಡೆ ಆಕ್ಸಿಡೆಂಟ್ ಆಗಿರಬೇಕಾದ್ರೆ ಅದೇನಾದರೂ ಸ್ವಾತಿ ಇರ್ಬೋದಾ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಹತ್ರ ಬಂದು ನೋಡಿದಾಗ ಅದು ಬೇರೆ ಹುಡುಗಿ ಆಗಿರುತ್ತೆ. ಅದನ್ನು ನೋಡಿ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ರ ಅಂತ ಕೇಳ್ತಾ ಇರಬೇಕಾದ್ರೆ, ಹಾಂ ಹಾಂ ಹೌದು ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ವಿ ಅಂತ ಅಂದಾಗ, ಸರಿ ಆಂಬುಲೆನ್ಸ್ ಬರ್ತಿದೆ, ಬೇಗ ಅವ್ರನ್ನ ಕರ್ಕೊಂಡೋಗಿ ಅವ್ರ ಪ್ರಾಣನ ಉಳಿಸಿ ಅಂತ ಹೇಳ್ಬಿಟ್ಟು ಸ್ವಾತಿನ ನೆನಪಿಸ್ಕೊಂಡು ಹಾಗೆ ಕಂಗಲಾಗಿ ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.